ತಗೊಂಡಾಗ ಸ್ಟ್ರೆಚ್ ಮಾಡಿದಾಗ ಜಾಸ್ತಿ ಆಯ್ತಾ ಇಲ್ಲೋ ಅಂದ್ರೆ ಇಷ್ಟು ಎತ್ತರ ಸ್ಟ್ರೆಚ್ ಆಗುತ್ತೆ. ನಿಮಗೆ ಬಾಡಿಯನ್ನು ಸ್ಟ್ರೆಚ್ ಮಾಡಲಿಕ್ಕೆ ಗಿಡ್ಡಕ್ಕಿದ್ರೆ ಒಳ್ಳೇದು. ಕರೆಕ್ಟಾಗಿ 5.8 6 ಫೀಟ್ ಇರೋದು ಮಿಲಿಟರಿ ಸೇರೋಂಗ್ ಆಗ್ಬೇಕು. ಈ ಹಂಗಿರ್ಬೇಕು ಆರೋ ಬಾಡಿ ಚೆನ್ನಾಗಿರ್ಬೇಕಲ್ವಾ. ಸೊ ಹಾಗೆ ನಾ ಹೇಳೋದು, ವೆನ್ ಯು पर्जन्यात् अन्न संभवः यज्ञात् भवति पर्जन्यो यज्ञः कर्म समुद्भवः कर्मणैव हि संसिद्धिं आस्थिता जनकादयः लोकसंग्रहं एवापि संपश्यं कर्तुमर्हसि न बुद्धिभेदं जनयेत् अज्ञानां कर्मसंगिनां संशयः प्रयाणकाले मनसा चलेन भक्त्या युक्तो योगबलेन चैव भ्रुवोर्मध्ये प्राणमावेश्य सम्यक् सतं परम व्याहरन् मामनुस्मरन् यः प्रयाति त्यजन् देहं सयाति परमां गतिं अनन्याः चिन्तयन्तो मां ये जनाः ಕೊಳ್ತೀವೋ ಅದೇ ನಾವು ಆಗ್ತೀವಿ ಅಂತ. ಹಾಗಾಗಿ ಯಾರು ಸಾಯುವಾಗ ಓಂಕಾರವನ್ನು ಹೇಳ್ತಾರೋ, ಸೀತಾರಾಮ್ 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 ಅಂತ ಹೇಳ್ತಾರೋ, ಅಥವಾ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಹೇಳ್ತಾರೋ, ಆ ತರ ಅಂತ ಯೋಗಿಗಳು ನೇರವಾಗಿ ನನ್ನನ್ನು ಸೇರ್ಕೊಳ್ತಾರೆ. ಆದ್ರೆ ಸಾಯುವವರಿಗೆ ಅವ್ರಿಗೆ ಗೊತ್ತೇ ಆಗಲ್ಲ. ಸುಮ್ಮನೆ ತುಂಬಾ ಜನ ಕಿವಿ ಕೇಳಿಸಲ್ಲ. ಅದಕ್ಕೆ ಮಗು ಅಷ್ಟೇ, ಅಯ್ಯೋ ಸತ್ತೆ ಅಪ್ಪ ಅನ್ಕೊಂಡು ನಲ್ಲಾಡ್ತಾ ಇರ್ತಾರೆ. ಅವ್ರಿಗೆ ಏನು ಹೊರಗಡೆ ಇರುವಂತದ್ದು ಗೊತ್ತೇ ಆಗಲ್ಲ. ಇವಿಷ್ಟು ಸ್ಪಷ್ಟವಾಗಿ ಹೇಳ್ತಾರೆ. ಅದಕ್ಕೆ ಯಾವಾಗಲೂ ನಾವು ರಾಮನ ಧ್ಯಾನವನ್ನ, ಭಗವಂತನ ಧ್ಯಾನವನ್ನು ಮಾಡ್ತಾನೆ ಇರ್ಬೇಕು. ಅವನ ಕೃಪೆ ಇದ್ರೆ ಮಾತ್ರ ಓಂ 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 ಓಂ
ಅವಾಗ ಮಾತ್ರ ಸಾಧ್ಯ ಆಗುತ್ತೆ. ಮೊದಲಿನಿಂದಲೂ ಯಾರು ಈ ತರದ ಅಭ್ಯಾಸಗಳನ್ನು ಬೆಳೆಸ್ಕೊಂಡಿರ್ತಾರೋ ಕಡೆ ಕಾಲದಲ್ಲೂ ಅವ್ರಿಗೆ ಆ ಥರದ್ದಾಗತ್ತೆ ಅಂತ ಹೇಳಿ ಸ್ವತಃ ಕೃಷ್ಣ ಹೇಳ್ತಾರೆ. ಸೊ ಹಾಗಾಗಿ आदौ पाण्डवधार्तराष्ट्रजननं लाक्षागृहे दणं वने विहरणं मत्स्यालयावर्धनं लीलागोग्रहणं रणे विहरणं सन्धिक्रियाचुम्बनं ವಿಶ್ವವಗೆಲ್ಲುವ ಶಕ್ತನು ನಾನಣ್ಣ ರಾಷ್ಟ್ರೋನ್ನತಿಯ ಸಂಕಲ್ಪವು ನನ್ನ ರಕ್ತದ ಕಣವಣ್ಣ ನನ್ನ ರಕ್ತದ ಕಣವಣ್ಣ ಭಾರತ ಮಾತೆಯ ಅಮೃತ ಶಿಶು ನಾನು ಕೇಳಣ್ಣ ನಮ್ಮಿ ಮಾತೆಯ ಸೇವೆಯ ಮಾಡುವ ಪುಣ್ಯವು ನನಗಣ್ಣ ಆಹಾ ಪುಣ್ಯವು ನನಗಣ್ಣ ಧರ್ಮ ಜಾಗೃತಿ ಮನಮನದಲ್ಲಿ ಬಿತ್ತುವ ಗುರಿಯಣ್ಣ ರಾಷ್ಟ್ರಭಕ್ತಿಯೇ ನನ್ನ ಜೀವದ ಉಸಿರು ಹೌದಣ್ಣ ಸನಾತನ ಏಕತೆ ವಿಶ್ವ ಶಾಂತಿಯ ನಿಶ್ಚಯ ಕಾಣಣ್ಣ ವಿಶ್ವಕ್ಕೆ ಭಾರತದ ಅಮೃತ ಶಿಶುವೆ ನಾಯಕ ನೋಡಣ್ಣ ಆಹಾ ನಾಯಕ ನೋಡಣ್ಣ ಭಾರತ ಮಾತೆಯ ಅಮೃತ ಶಿಶು ನಾನು ಕೇಳಣ್ಣ ನಮ್ಮಿ ಮಾತೆಯ ಸೇವೆಯ ಮಾಡುವ ಪುಣ್ಯವು ನನಗಣ್ಣ ಆಹಾ ಪುಣ್ಯವು ನನಗಣ್ಣ
ಪಾರ್ಲಿಮೆಂಟ್ ಚುನಾವಣೆ ಇದು, ಮೆಂಬರ್ ಆಫ್ ಪಾರ್ಲಿಮೆಂಟ್ ಚುನಾವಣೆ. ಅಂತಂದ್ರೆ ನಮ್ಮ ರಾಜ್ಯದಲ್ಲಿ 28 ಸ್ಥಾನಗಳಿದೆ. ಅವರನ್ನು ಆರಿಸಿ ಕಳಿಸಿದ್ರೆ ಅವರೆಲ್ಲರೂ ದೇಶದ ಬೇರೆ ಬೇರೆ ಕಡೆಯಿಂದ ಹೋಗಿ ಡೆಲ್ಲಿನಲ್ಲಿ ಪ್ರಧಾನಮಂತ್ರಿಗಳನ್ನ ಆರಿಸ್ತಾರೆ. ಸ್ಥಾನಗಳ ಹೆಸರ 545 ಸ್ಥಾನಗಳಿದೆ ಸ್ವಾಮಿ. ನಮ್ಮ ಬೆಂಗಳೂರು ಉತ್ತರ ಒಂದು ಸ್ಥಾನ. ಈ ನಮ್ಮ ಪ್ರಧಾನಮಂತ್ರಿಗಳು ಯಾರು ಗೊತ್ತೇನ್ರಿ? ಮೋದಿ. ಮತ್ತೆ ಇನ್ನೊಂದ್ಸಲ ಎಲ್ಲರೂ ಆರಿಸಿ ಹೋಗಿ ಯಾರು ನಮ್ಮ ಪ್ರಧಾನಿ ಆಗ್ಬೇಕು ಅಂತ ಹೇಳಿ ವಿಷಯ ಮಾಡ್ಬೇಕು. ಸ್ವಾಮಿ, ನಿಮ್ ಬೀದಿ ನಾಟಕ ನೋಡಕ್ ನಾವ್ ಯಾಕೆ ಬರ್ಬೇಕು? ಅಯ್ಯೋ, ಬೀದಿ ನಾಟಕ ಯಾಕೆ ಮಾಡ್ಬೇಕು ಅಂದ್ರೆ ಓಟ್ ಹಾಕ್ಬೇಕಲ್ಲ. ಓಟ್ ಹಾಕ್ಬೇಕಾದ್ರೆ ರಜೆ ಕೊಡ್ತಾರೆ. ಕೆಲವರು ಏನ್ ಮಾಡ್ತಾರೆ, ರಜೆ ಕೊಟ್ಟಿದಾರಲ್ಲ ಅನ್ಕೊಂಡು ಆರಾಮ ಮನೆಯಲ್ಲಿ ಟಿವಿ ನೋಡ್ತಾ ಕೂತ್ಕೊಂಡ್ಬಿಡ್ತಾರೆ. ಇನ್ನು ಕೆಲವರು ಟೂರಿಗೆ ಹೋಗ್ಬಿಡ್ತಾರೆ. ಆಮೇಲೆ ಬಸ್ಸಲ್ಲಿ ಹೆಂಗಿದ್ರು ಈಗ ಆರಾಮಾಗಿ ಹೋಗ್ಬೋದು ಅಂದ್ಕೊಂಡು ದೇವಸ್ಥಾನ ಸುತ್ತಕ್ಕೆ ಹೋಗ್ಬಿಡ್ತಾರೆ. ಹಾಗಿದ್ರೆ ನಮ್ಮ ಜವಾಬ್ದಾರಿ ನಮಗೆ ಬೇಡವಾ? ನಮ್ಮ ಜವಾಬ್ದಾರಿನ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಓಟ್ ಹಾಕ್ಬೇಕು. ಅದಕ್ಕೋಸ್ಕರವಾಗಿ ನಾವು ಇವಾಗ ಈ ನಾಟಕ ಆಡ್ತಾ ಇದ್ದೀವಿ. ಓಟ್ ಹಾಕ್ಬೇಕು. ಯಾಕೆಂದ್ರೆ ತುಂಬಾ ಜನ ಬೇರೆ ಬೇರೆ ಆಸೆ ಎಲ್ಲ ತೋರಿಸ್ತಾ ಇದ್ರು. ಇದುವರೆಗೆ ಆಡಳಿತ ಮಾಡೋರೆಲ್ಲರೂ ಕೂಡ ನಿಮ್ಗೆ ದುಡ್ಡು ಕೊಡ್ತೀವಿ, ಸೀರೆ ಕೊಡ್ತೀವಿ, ಆಮೇಲೆ ಕುಕ್ಕರ್ ಕೊಡ್ತೀವಿ, ಆಮೇಲೆ ಆಟದ ಕಿಟ್ ಕೊಡ್ತೀವಿ, ಮಿಕ್ಸಿ ಕೊಡ್ತೀವಿ, ಈ ಥರದೆಲ್ಲ ಹೇಳ್ತಾ ಇದ್ರು. ಕೆಲವರು ಆಯ್ತು ಅಂದ್ಕೊಂಡು ತಗೊಂಡು ಯಾರಿಗಾದ್ರು ಓಟ್ ಹಾಕ್ತಾ ಇದ್ರು. ಈಗ ನಾವು ಜಾಗೃತಿ ಮೂಡಿದೆ. ನಮಗೆ ನಮ್ಮ ಒಳ್ಳೆಯ ಪ್ರಧಾನಮಂತ್ರಿಯನ್ನು ಆರಿಸ್ಬೇಕು, ನಮಗೆ ಒಳ್ಳೆಯ ಮೆಂಬರ್ ಆಫ್ ಪಾರ್ಲಿಮೆಂಟ್ MP ಅನ್ನು ನಾವು ಚುನಾಯಿಸಬೇಕು. ಅದಕ್ಕೋಸ್ಕರ ನಾವೇನು ಹೇಳ್ತಾ ಇಲ್ಲ, ಮನೆಯಿಂದ ಹೊರಗೆ ಬಂದು ಎಲ್ಲರೂ ಓಟ್ ಹಾಕ್ಬೇಕು. ನಾವು ಎಷ್ಟು ವರ್ಷದಲ್ಲಿ ಓಟ್ ಹಾಕ್ಬೇಕು ಗೊತ್ತೇನಪ್ಪ ನಿನಗೆ? 18 ವರ್ಷ ಆಗಿರ್ಬೇಕು. 5 ವರ್ಷನ 5 ವರ್ಷಕ್ಕೆ ಒಂದ್ಸಲ MP ಎಲೆಕ್ಷನ್ ಬರುತ್ತೆ. ಹೇಳಪ್ಪ. 18 ವರ್ಷಕ್ಕೆ ಯಾಕೆ ಹೋಗ್ಬೇಕು? 18 ವರ್ಷಕ್ಕೆ ಯಾಕೆ ಅಂತಂದ್ರೆ ಕೇಂದ್ರ ಸರ್ಕಾರದವರು ಒಂದು ನಿಯಮ ಮಾಡಿದ್ದಾರೆ. 18 ವರ್ಷಕ್ಕೆ ನೀವು ಪ್ರೌಢರಾಗಿದ್ದೀರಿ, ಹಾಗಾಗಿ ನೀವು ಓಟ್ ಹಾಕ್ಬೋದು ಅಂತ ಹೇಳಿ. ನಿಮ್ಮೆಲ್ಲರದು ವೋಟರ್ ಲಿಸ್ಟ್ ಅಲ್ಲಿ ಇರುತ್ತೆ. ಅವತ್ತಿನ ದಿವಸ 26ನೇ ತಾರೀಕು ಬೆಂಗಳೂರು ಉತ್ತರದಲ್ಲಿ ನಾವು ಓಟ್ ಹಾಕೋ ದಿವಸ. ಯಾವ ಜಾಗದಲ್ಲಿ ನಾವು ಅದನ್ನ ನಿಮ್ಮ ಹೆಸರಿನಲ್ಲಿ ಯಾವ್ದು ಬಂದಿರುತ್ತೋ ಆ ಬೂತ್ ನೋಡ್ಕೋಬೇಕಾಗತ್ತೆ. ಪ್ರತಿ 5 ವರ್ಷಕ್ಕೊಂದ್ಸಲ ಅವ್ರು ಚೆನ್ನಾಗಿ ಕೆಲಸ ಮಾಡಿದ್ರೆ ಮತ್ತೆ ಇನ್ನೊಂದ್ಸಲ ಆರಿಸ್ಬೇಕು. ಚೆನ್ನಾಗಿ ಕೆಲಸ ಮಾಡದೆ ಹೋದ್ರೆ ಅವ್ರನ್ನ ಕಳಿಸ್ಬೇಕು, ಬೇರೆಯವ್ರನ್ನ ಆರಿಸ್ಬೇಕು. ಬೀದಿ ನಾಟಕ ಸ್ಟಾರ್ಟ್ ಮಾಡೋಣ. ಹೀಗೆ ಹೇಳ್ಕೊಳ್ತಾ ಒಂದ್ ಸ್ವಲ್ಪ ಹೊತ್ತು ಅದಿಲ್ಲ ನಿಧಾನವಾಗಿ ಅವನದು ಡೈಲಾಗ್ ಬರುತ್ತೆ. ಒಬ್ಬೊಬ್ರು ಒಂದೊಂದು ಪ್ರೊಫೆಷನ್ ಅನ್ನ ಇಟ್ಕೊಂಡು ನೀವೇ ಬರೀಬೇಕು. ಇವಾಗ ಡೈಲಾಗ್ ನೀವು ಬೇಕಾದ್ರೆ ಒಂದೊಂದೇ ಡೈಲಾಗ್, ಒಂದೊಂದೇ ಸೆಂಟೆನ್ಸ್ ಬೇಕಾದ್ರೆ ಭಯ ಪಡ್ಕೊಳ್ಳಿ. ನಾನು ಪೌಲ್ಟ್ರಿ ಫಾರ್ಮ್ ಅನ್ನ ಇಟ್ಕೊಂಡಿದ್ದೀನಿ, ನಾನು ಅಂಗಡಿ ವ್ಯಾಪಾರ, ನಾನು ಬಟ್ಟೆ ವ್ಯಾಪಾರ, ನಾನು ಸ್ಪೋರ್ಟ್ಸ್ ಮನ್ನು, ಏನ್ ಬೇಕಾದ್ರೆ ಇಟ್ಕೊಳ್ಳಿ. ಸ್ವಾಮಿ ವಯಸ್ಸಾಗಿರೋ ಅಜ್ಜ ಅಲ್ಲ, ಯಂಗ್ ಓಕೆ. ಸ್ವಾಮಿ, ನಾನು ಅಡಿಗೆ ಮಾಡಕ್ ಹೋಗ್ಬೇಕು ಆದ್ರೂ ಓಟ್ ಹಾಕ್ತೀನಿ. ನೀನು ಅಡಿಗೆ ಸ್ವಾಮಿ, ನಾನು ಕುಕ್ಕಿಂಗ್ ಹೋಗ್ಬೇಕು, ಅದನ್ನ ಹೇಳ್ಬೇಕು. ಅಡಿಗೆನೂ ಹೇಳೋದು, ಕುಕ್ಕಿಂಗ್ ಹೋಗ್ಬೇಕು ಹೇಳ್ಬೇಕು. ಕುಕ್ಕಿಂಗ್ ಮಾಡಕ್ ಹೋಗ್ಬೇಕು, ಆದ್ರೂ ಓಟ್ ಹಾಕಿದ ಮೇಲೆ ನಾನು ಕೆಲ್ಸಕ್ಕೆ ಹೋಗೋದು. ಓಟ್ ಹಾಕಿದ ಮೇಲೆ ಸ್ವಾಮಿ, ನಾನು IT ಕಂಪ್ನಿ ಕೆಲಸ ಮಾಡ್ತೀನಿ, IT ಕಂಪ್ನಿಲಿ ಕೆಲಸ ಮಾಡ್ತೀನಿ.